ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸಿದ್ದು ಶಾರದೆ ತುಂಬ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಮಾಡಿದುಣ್ಣ ಮಾರಾಯ ಅಂತ. ಅವ್ರವ್ರು ಏನು ತಪ್ಪು ಮಾಡಿರ್ತಾರೆ ಅದೆಲ್ಲ ಕರ್ಮನೂ ಸಹ ಅವರೇ ಅನುಭವಿಸ್ತಾರೆ, ನೋಡ್ತಾ ಇರಿ ಅಂತ ಅಂದಾಗ, ಹೌದು ಸರ್ ಅಂತ ಅನ್ಬೇಕಾದ್ರೆ ಊಟ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಊಟ ಮಾಡ್ತಿರ್ಬೇಕಾದ್ರೆ ಶಾರದನ ಹತ್ತಿಸ್ಕೋತಿರ್ಬೇಕಾದ್ರೆ ನತ್ತಿಗೆತ್ತಿದ ತಕ್ಷಣ ಸಿದ್ದು ನೀರು ಕುಡಿಸ್ತಾ ಇರ್ತಾನೆ. ಹಾಗೆ ಕುಡಿದು ಸಮಾಧಾನ ಮಾಡ್ತಿರ್ಬೇಕಾದ್ರೆ ನಿಧಾನಕ್ಕೆ ಉಸಿರಾಡಿ ಏನೂ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಅನಸೂಯೆ ಹೇಳ್ತಾ ಇರ್ತಾಳೆ, ಯಾರು ತಪ್ಪೆ ಮಾಡಿದ್ರು ಸಹ ದೇವರೊಬ್ಬ ನೋಡ್ತಾ ಇರ್ತಾನೆ. ಹಾಗೆ ನಮ್ಮ ಹತ್ರ ಒಂದಿನ ಕಿತ್ಕೊಂಡ್ರೆ ಇನ್ನೊಂದಿನ ಕೊಟ್ಟೆ ಕೊಡ್ತಾನೆ. ನಿನ್ನ ಜೀವ ಬರದಾಗಿತ್ತು, ಬರಡು ಭೂಮಿ ಥರ ಇತ್ತು, ಇವಾಗ ಅದಕ್ಕೆ ಹಸ್ರಾಗಿರೋದಕ್ಕೆ ಸಿದ್ಧ ಸರ್ ನನ್ನ ಜೀವನದಲ್ಲಿ ಕೊಟ್ಟಿದ್ದಾನಲ್ವಾ ದೇವರು ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಆಕೆ ನೋಡಿ, ಶಾರದಾ ನಿಧಾನಕ್ಕೆ ಊಟ ಮಾಡು, ಏನಾಗಲ್ಲ, ನತ್ತಿಗೆ ಹತ್ಬಿಟ್ರೆ ಕಷ್ಟ ಆಗುತ್ತೆ, ಆಮೇಲೆ ಉಸಿರುಗಡ್ತೀಯ ಅಂತ ಅನಸೂಯ ಮತ್ತೆ ಹೇಳ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಪರವಾಗಿಲ್ಲ ಬಿಡಿ ಅನಸೂಯಮ್ಮ, ನತ್ತಿಗೆ ಹತ್ತಿ ಉಸಿರು ಕಟ್ಟಿದ್ರೆ ಏನು ತೊಂದರೆ ಇಲ್ಲ, ಯಾಕೆಂದರೆ ಉಸಿರು ಕೊಡೋಕ್ಕೆ ನಾನಿದ್ದೇನಲ್ವಾ ಅಂತ ಅಂದಾಗ ಶಾರದಾ ಗುರಾಯಿಸ್ಕೊಂಡು ಸಿದ್ದು ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಅದಕ್ಕೆ ಕಂಡ್ರೆ ಲಿಫ್ಟಲ್ಲಿ ಉಸಿರು ಕಟ್ಟಿದಾಗ ನಾನೇ ತಾನೇ ಉಸಿರು ಕೊಟ್ಟಿದ್ದು ಅಂತ ಅಂದಾಗ ಹಳೆದನ್ನೆಲ್ಲ ನೆನ್ಪು ಮಾಡ್ಕೊತಿರ್ಬೇಕಾದ್ರೆ ನಿಮಗಿನ್ನೂ ನೆನಪಾಗಿಲ್ವಾ, ಆ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಸಿದ್ದು ಹೇಳ್ತಾ ಇದ್ರೆ ಅನಸೂಯೆ ನಗಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾಗೆಲ್ಲ ನೆನಪಾದ ತಕ್ಷಣ ಅವಳು ಕೋಪ ಮಾಡಿಕೊಂಡು ಗುರಾಯಿಸ್ತಿರ್ಬೇಕಾದ್ರೆ ಈ ರೀತಿ ಗುರಾಯಿಸ್ಬೇಡ್ರಿ ಕಣ್ರಿ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಶಾರದಾ, ನಿನ್ನ ಕೆನ್ನೆ ಕೆಂಪಾಯಿತು ಕಣೆ ಅಂತ ಅಂದಾಗ, ಸುಮ್ಮನೆ ಇರಿ ಅಮ್ಮ, ನನ್ನ ರೇಗಿಸ್ಬೇಡಿ, ಈ ರೀತಿ ಇಬ್ಬರು ರೇಗಿಸ್ತಾ ಇದ್ದರೆ ಊಟ ಮಾಡ್ದಲೇ ಎತ್ತೋಗ್ಬಿಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಬೇಡ ಬೇಡ ನೀವಿಬ್ಬರು ಊಟ ಮಾಡಬೇಕು ಅಂತ ಅನಸೂಯೆ ಹೇಳಿದಾಗ, ಹೌದು ರೀ ಮಾತಾಡಲ್ಲ, ಸುಮ್ಮನೆ ಕುತ್ಕೋತೀನಿ, ಊಟ ಮಾಡ್ರಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಇಬ್ಬರು ಮುಖ ಒಬ್ಬೊಬ್ರು ನೋಡ್ತಾ ಇರಬೇಕಾದ್ರೆ ಅದನ್ನು ಅಬ್ಸರ್ವ್ ಮಾಡಿ ಅನಸೂಯೆ ಹೇಳ್ತಾ ಇರ್ತಾಳೆ, ಶಾರದಾ ಸಿದ್ದು ಮನಸ್ಸಲ್ಲಿ ಪ್ರೀತಿ ಇವಾಗ ಶುರು ಆಗ್ತಿದೆ, ನಾನು ಇವರಿಬ್ಬರು ಮಧ್ಯೆ ಇದ್ದರೆ ಒಂಥರ ಆಗುತ್ತಲ್ವ, ನಾನು ಇರೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಕಣೆ ಶಾರದಾ, ನೀವಿಬ್ಬರು ಊಟ ಮಾಡಿ ಅಂತ ಎದ್ದೋಗ್ತಿರ್ಬೇಕಾದ್ರೆ ನಿಮ್ಮಿಂದ ಅಮ್ಮ ಊಟ ಮಾಡ್ದಲೇ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಅಮ್ಮ ಬೇಕು ಅಂತಲೇ ಅವರು ಹೊರಗಡೆ ಹೋಗಿದ್ದು, ಎಲ್ಲ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ಶಾರದವ್ರಿಗೆ ಹೋಗಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ, ಏನು ಸರ್ ನೀವು ಹೇಳ್ತಿರೋದು ಅಂತ ಅನ್ಬೇಕಾದ್ರೆ, ನಾವಿಬ್ಬರು ರೊಮ್ಯಾಂಟಿಕ್ ಆಗಿ ಡಿನ್ನರ್ನ ಎಂಜಾಯ್ ಮಾಡಲಿ ಅಂತ ಅನಸೂಯಮ್ಮ ಹೋಗಿದ್ದಾರೆ ಅಂತ ಅಂದಾಗ, ಸುಮ್ಮನೆ ಸರ್ ಏನೇನೋ ಹೇಳಬೇಡಿ, ನಿಮ್ಗೆ ಯಾವಾಗಲೂ ಅದೇಗೇನು ಅಂತ ಬೈತಾ ಇರ್ತಾಳೆ. ಅದೇ ಲಿಫ್ಟಲ್ಲಿ ನಡೀತಲ್ಲ, ಅದು ನೆನಪು ಮಾಡ್ಕೊಡ್ರಿ ಅಂತ ಅನ್ಬೇಕಾದ್ರೆ ನನಗೆಲ್ಲ ನೆನಪಾಗಿದೆ, ನೀವು ಸುಮ್ಮನೆ ಇದ್ದರೆ ಸರಿ, ಇಲ್ಲ ಅಂತಂದರೆ ನನಗೆ ನತ್ತಿ ಹತ್ತುತ್ತೆ ಅಂತ ಬೈಕೊಂಡು ಊಟ ಮಾಡ್ತಿದ್ರೆ ಬಿಕ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹಾಗೆ ಬಿಕ್ಲಿಗೆ ಬರೋದ್ರೆ ನೋಡಿ ಸಿದ್ದು ನಗಾಡ್ಕೊಂಡು ನೀರು ಕುಡಿಸ್ತಾ ಇರ್ತಾನೆ. ಅಲ್ಲ ಶಾರದವ್ರೆ, ನಾನೇ ತಿನ್ನಿಸ್ತೀನಿ ಅಂತ ಅಂದರೆ ಬೇಡ ಅಂತಂದರೆ ಅಟ್ಲೀಸ್ಟ್ ನೀವಾದರೂ ನನಗೆ ಊಟ ಮಾಡಿಸ್ಬೋದಿತ್ತಲ್ಲ ಅಂತ ಅಂದಾಗ ಗುರಾಯಿಸ್ತಾ ಇರಬೇಕಾದ್ರೆ ಬೇಡ ಬೇಡ ನನ್ನ ಊಟ ನಾನೇ ಮಾಡ್ತೀನಿ ಅಂತ ಊಟ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಮನೆ ಹತ್ರ ಪಾಲಾಕ್ಷ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನವೀನ ಕುಡ್ಕೊಂಡು ತೂರಾಡ್ಕೊಂಡು ಬರ್ತಾ ಇರ್ತಾನೆ. ಇರೋ ಬರೋ ಬೀದಿ ಜನ ಎಲ್ಲರೂ ಸಹ ನವೀನನ್ನು ನೋಡ್ತಾ ಇರಬೇಕಾದ್ರೆ ಅವನಂತೂ ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡಿ ತೂರಾಡ್ಕೊಂಡು ಬಂದು ಪಾಲಾಕ್ಷನ ಹತ್ರ ಕುತ್ಕೊಂಡು, ಏನಪ್ಪ ಯೋಚನೆ ಮಾಡ್ತಿದ್ದೀಯಾ, ಹೊರಗಡೆ ಏನೋ ಕೂತಿದೆಯಾ, ಅಲ್ಲಪ್ಪ ನೀನು ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ, ಈ ಮುರಿದೋಗಿರೋ ಮನೆ ಹಾಗೆ ಅರ್ಧೋಗಿರೋ ನಮ್ಮ ಬದುಕು ಯಾವುದು ಸಹ ಸರಿ ಮಾಡೋಕ್ಕಾಗಲ್ಲ, ಎಲ್ಲ ಖಾಲಿ ಖಾಲಿ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾಲಾಕ್ಷ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಬೈತಾ ಇರ್ತೀನಿ, ಏನೋ ಆಗಿದೆ ನಿನಗೆ, ಕುಡ್ಕೊಂಡು ಬಂದಿದೆಯಲ್ಲ ಏನಾಯಿತು ಅಂತ ಅನ್ಬೇಕಾದ್ರೆ, ಇನ್ನೇನಾಗಬೇಕಪ್ಪ, ನಿನ್ನ ಮಗಳು ದಿ ಗ್ರೇಟ್ ಜ್ಯೋತಿಕಾ, ನಿನ್ನ ಮಗಳು ಹಾಗೆ ಹೀಗೆ ಅಂತ ತುಂಬ ಗುಣಗಾನ ಮಾಡ್ತಾ ಇದ್ದೆಲ್ಲ, ಇವಾಗ ನೋಡು ನಿನಗೆ ಯಾವ ರೀತಿ ಶಿಕ್ಷೆ ಕೊಟ್ಟಿದ್ದಾಳೆ, ನಮ್ಮನ್ನೆಲ್ಲ ಬೀದಿ ಪಾಲು ಮಾಡಿದ್ದಾಳೆ, ಚೆನ್ನಾಗಿ ಉಪಯೋಗಿಸ್ಕೊಂಡು ಈ ರೀತಿ ಮಾಡಿದಾಳಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೊಳ್ಳೋ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ. ಏನಪ್ಪ ನಿನಗಾಗಿದೆ, ಇಂಥ ಟೈಮಲ್ಲೂ ಸಹ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇದೆಯಾ ಅಂತ ನವೀನ ನಗಾಡ್ತಾ ಇರ್ತಾನೆ. ಹಾಗೆ ಏನು ಗೊತ್ತಪ್ಪ, ನೀನು ತುಂಬ ಇನ್ನಸೆಂಟು ಪಾಪ, ಆದರೆ ನಿನ್ನ ಮಗಳಿದ್ದಾಳಲ್ಲ ಅವಳು ತುಂಬ ಕಿಲಾಡಿ ಕಣಪ್ಪ, ಅವಳಿಗೆ ಏನಾದರೂ ಬೇಕು ಅಂತಂದರೆ ನಮ್ಮ ಸಹಾಯ ತಗೊಂಡು ಬೇಕಾದಂಗೆ ಮಾಡಿಸ್ಕೋತಾಳೆ, ಕೊನೆ ಪಕ್ಷ ಕರುಣೆ ಅಂತಲೂ ಇಲ್ದಲೇ ಈಚೆ ದೂಕ್ಬಿಡ್ತಾಳೆ ಕಣಪ್ಪ, ಅಟ್ಲೀಸ್ಟು ಒಡ ಹುಟ್ಟಿದವ್ರನ್ನ ಒಂದು ಕರುಣೆನೂ ಸಹ ಇರಲ್ಲ, ಪ್ರಪಂಚದಲ್ಲಿ ಎಲ್ಲರೂ ಸ್ವಾರ್ಥ ಇರ್ತಾರೆ, ಆದರೆ ನಿನ್ನ ಮಗಳು ಎಲ್ಲರಿಗಿನ್ನೂ ದೊಡ್ಡ ಅಂದರೆ ದೊಡ್ಡ ಸ್ವಾರ್ಥಿ ಅಂತ ಹೇಳ್ಕೊಂಡು ಸಿಕ್ಕಾಪಟ್ಟೆ ತೂರಾಡ್ತಾ ಇರ್ತಾನೆ. ಹಾಗೆ ಕೆಳಗಡೆ ಬಿದ್ದ ತಕ್ಷಣ ನವೀನ ಎದಾಳು ಅಂತ ಎದಾಳಿಸಿದ್ರು ಸಹ ಎದಾಳದೆ ಹಾಗೆ ಮಲಗಿರ್ಬೇಕಾದ್ರೆ ಹಳೆದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಪಾರಿಜಾತ ಗೋಲ್ಡಿ, ನೀನು ನವೀನನ್ನ ಬಿಡಿಸಿದ್ದು ಅಂತ ಅಂದಾಗ, ಖಂಡಿತ ನಾನು ಬಿಡಿಸಿಲ್ಲ, ಬಿಡಿಸ್ಬೇಕನ್ನೋ ಇಂಟೆನ್ಷನ್ ಇರಲಿಲ್ಲ, ಜೈಲಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು, ಬೇರೆ ಯಾರೋ ಬಿಡಿಸಿದ್ರು ಅಂತ ಹೇಳಿದ ಮಾತಲ್ಲ. ಈ ಕಡೆ ಪಾಲಾಕ್ಷ ನೆನ್ಪು ಮಾಡಿಕೊಂಡು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಅಲ್ಲ ಜ್ಯೋತಿಕಾ, ನನ್ನ ಮಗಳು ಚೆನ್ನಾಗಿರಲಿ ಅಂತ ನಾನು ನವೀನ ಇಷ್ಟೆಲ್ಲ ಕಷ್ಟಪಟ್ವಿ, ನಿನಗೆ ಯಾವ ರೀತಿಯ ಎಲ್ಪ್ ಆಗಬೇಕು ಅದನ್ನೆಲ್ಲ ಮಾಡಿದ್ವಿ, ನವೀನನ ಹೆಂಗೆ ಬೇಕು ಹಂಗೆಲ್ಲ ನೀನು ಯೂಸ್ ಮಾಡಿಕೊಂಡೆ, ಕೊನೆ ಪಕ್ಷ ಸ್ವಲ್ಪ ಕೃತಜ್ಞತೆ ಇಲ್ದರೆ ನೀನು ಈ ರೀತಿ ಜೊತೆ ನಡ್ಕೊಬಿಟ್ಟೆ, ನಿನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ತುಂಬ ಕೋಪ ಮಾಡ್ತಾ ಇರ್ತಾನೆ. ಜೊತೆಗೆ ನೋಡು ಮಗಳೇ, ಇದಕ್ಕೆ ನೀನು ಬೆಲೆ ತರಲೇಬೇಕಾಗುತ್ತೆ, ಖಂಡಿತ ಇದಕ್ಕೆ ಬೆಲೆ ಕಟ್ಟಲೇಬೇಕು ಅಂತ ಹೇಳ್ಕೊಂಡು ನನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಟೆರೆಸ್ ಮೇಲೆ ಗಾರ್ಡನ್ ಹತ್ರ ನಿಂತ್ಕೊಂಡು ತಾತನ ಮಾತೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ. ತಾತ ಬೈದಿದ್ದು
ಬಿದ್ದು ಈ ಮನೇಲಿ ನನ್ನ ಮಾತೆ ನಡಿಬೇಕು, ಹಾಗೆ ನೀನು ಇದೇ ರೀತಿ ಮಾಡ್ತಾ ಇದ್ದರೆ ಸಿದ್ದು ಮನೆ ಬಿಟ್ಟು ಹೋದಾಗೆ ನಿನ್ನನ್ನು ಕಳಿಸ್ಬೇಕಾಗುತ್ತೆ ಅಂತ ಹೇಳಿದ ಮಾತೆಲ್ಲ ನೆನಪು ಮಾಡಿಕೊಂಡು ಇರೋ ಬರೋದನ್ನ ಚಚ್ಚಾಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾರಿಜಾತ ಬಂದುಬಿಟ್ಟು, ಏನಾಗಿದೆ ಗೋಲ್ಡಿ, ನೀನು ಮಾಡ್ತಿದೆಯಲ್ಲ ಈ ಸೌಂಡ್ ಏನಾದರೂ ಅವ್ರ ಕಿವಿಗೆ ಬಿದ್ದರೆ ಮನೆಯವರೆಲ್ಲರೂ ಮೇಲೆ ಬರ್ತಾರೆ, ಹೋಗ್ಲಿ ಆಗಿದ್ದೆಲ್ಲ ಏನಾದರೂ ಬದಲಾಗುತ್ತಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಬೈತಾ ಇರ್ತಾರೆ. ಹಾಗೆ ಇಷ್ಟೊಂಥರ ಕೋಪ ಒಳ್ಳೇದಲ್ಲ ಅಂತ ಅನ್ಬೇಕಾದ್ರೆ ಇನ್ನೇನು ಗ್ರಾನಿ, ಕೋಪ ಬರಲ್ವಾ, ಅಮ್ಮನ ಕೆಲಸದವಳು ಯಾವ ರೀತಿ ಮಾಡಿದ್ಲು ನೋಡಿದ್ರಾ, ನಾನು ಕೊಟ್ಟಿರೋ ಚೆಕ್ನ ಹರಿದಾಕಿ ಮುಖದ ಮೇಲೆ ಬಿಸಾಗಿದ್ಲು, ಹಾಗೆ ತನ್ನ ಕಾಲಿಗೆ ಬೀಳೋ ರೀತಿ ತಾತನ ಮುಂದೆ ನಾಟಕ ಮಾಡಿದ್ಲು. ಇದನ್ನೆಲ್ಲ ನನಗೆ ಸಹಿಸೋಕ್ಕಾಗ್ತಾ ಇಲ್ಲ, ಅವಳಿಗೆ ಏನಾದರೂ ಒಂದು ಗತಿ ಮಾಡ್ತೀನಿ ಅಂತ ಅಂದಾಗ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ನೀರು ಕುಡಿಸ್ತಾ ಇರ್ತಾಳೆ. ಆ ನೀರಿನ ಗ್ಲಾಸ್ ಬಾಟ್ಲು ನೋಡಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಅದನ್ನೆಲ್ಲ ಹೊಡೆದಾಗ್ತಿರ್ಬೇಕಾದ್ರೆ, ಏನು ಈ ರೀತಿ ಆಡ್ತಿದ್ಯಾ, ಒಂದ್ರ ಮೇಲೆ ಒಂದ್ರು ಅವನ ಥರ ಮಾಡ್ತಿದ್ಯಾ ಅಂತ ಅಂದಾಗ ಆ ಮನೆ ಕೆಲಸದವಳು ಕಾಲಿಗೆ ನಾನು ಬೀಳಬೇಕಾಗಿತ್ತಲ್ಲ ಗ್ರಾನಿ ಅಂತ ಅಂದಾಗ, ನೋಡು ಜೋ, ಅವಳು ಮನೆ ಕೆಲಸದವಳು ಅಲ್ಲ ಕಣೆ, ಈ ಮನೆ ಮೊಮ್ಮಗಳು ಕಣೆ, ಅರ್ಥ ಮಾಡ್ಕೊಳ್ಳೋ ಗೋಲ್ಡಿ ಅಂತ ಹೇಳ್ತಾ ಇರಬೇಕಾದ್ರೆ, ನೋ, ಇದು ಈ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ, ನಾನಂತೂ ಅವಳು ಕಾಲಿಗೆ ಬೀಳಲ್ಲ, ನನಗಾಗಿರೋ ಅವಮಾನಕ್ಕೆ ಪ್ರತಿಕ್ರಿಯೆಯಾಗಿ ಅವಳಿಗೆ ಏನಾದರೂ ನಾನು ಕೊಡಲೇಬೇಕು, ಆ ಕಿಡಿ ಮನಸ್ಸಲ್ಲೇ ಹತ್ಕೊಂಡು ಉರಿತಾ ಇದೆ ಅಂತ ಅಂದ್ಬಿಟ್ಟು ಏನಾದರೂ ಮಾಡ್ತೀನಿ ಅಂತ ಕೂಗಾಡ್ತಾ ಇರ್ತಾಳೆ. ಪ್ಲೀಸ್ ಕಣೆ, ಈಗಾದರೆ ದೊಡ್ಡದು ಅವಂತರ ಆಗಿದೆ, ಮತ್ತೇನು ಮಾಡಬೇಡ, ಸುಮ್ಮನೆ ಇರೋ ತಾಯಿ ಅಂತ ಕೈ ಮುಗಿತಾ ಇರ್ತಾಳೆ. ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಕೋಪದಿಂದ ಪಾಲಾಕ್ಷನಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಏಳು ಮಗಳೇ ಅಂತ ಅನ್ಬೇಕಾದ್ರೆ, ಏನು ಗೊತ್ತಪ್ಪ, ಶಾರದಾ ನನಗೆ ಮನೆಗೆ ಬಂದು ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ಲು ಅಂದಾಗ, ಹೌದಾ ಮಗಳೇ ಅಂತ ಆಶ್ಚರ್ಯದಿಂದ ಪಾಲಾಕ್ಷ ಕೇಳ್ತಾ ಇರಬೇಕಾದ್ರೆ, ಈ ಭೂಮಿ ಮೇಲೆ ಅವಳು ಇರಬಾರ್ದು, ಆ ರೀತಿ ನೀವೇನಾದರೂ ಮಾಡಲೇಬೇಕು ಅಂತ ಅಂದಾಗ ಪಾಲಾಕ್ಷನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಏನು ನಿನಗೆ ತಲೆಗಿಲೆ ಕಟ್ಟಿದ್ಯಾ ಜ್ಯೋತಿಕಾ, ಎಲ್ಲರನ್ನೂ ಸಾಯಿಸೋದ್ರಿಂದ ಎಲ್ಲಕ್ಕೂ ಪರಿಹಾರ ಸಿಗುತ್ತೆ ಅಂತ ಅಂದ್ಕೊಂಡಿದ್ಯಾ, ಇವತ್ತು ಸಿಗಾಕೊಂಡಂಗೆ ನಾಳೆ ಅವಳು ಸಾಯಿಸಿದಾಗ ಏನಾದ್ರು ಸಿಗಾಕೊಂಡ್ರೆ ಜೈಲಲ್ಲಿ ಇರಬೇಕಾಗುತ್ತೆ, ಆಸ್ತಿ ಎಲ್ಲ ಬದುಕೋಕ್ಕೆ ಜೀವನೂ ಸಹ ಇರಲ್ಲ, ಆ ರೀತಿ ಮಾಡ್ತಾರೆ ಅಂತ ಅಂದಾಗ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಅಪ್ಪ ಅಂತ ಕಿರ್ತಾ ಇರ್ತಾಳೆ. ಹಾಗೆ ಪಾರಿಜಾತ ಸಮಾಧಾನ ಮಾಡೋಕ್ಕೆ ಅಂತ ಬಂದರೆ, ಸುಮ್ಮನೆ ಇರ್ತೀರ ಗ್ರಾನಿ ಅಂತ ಕೂಗಾಡ್ಬಿಟ್ಟು, ನೋಡಿಯಪ್ಪ ಈ ಕೆಲಸ ನೀವು ಮಾಡಿಕೊಡ್ತಿರೋ ಇಲ್ವೋ ಅಂತ ಅನ್ಬೇಕಾದ್ರೆ, ನಿನ್ನ ಕೈನ ನೀನೇ ಸುಟ್ಕೋಬೇಡ ಮಗಳೇ ಅಂತ ಹೇಳ್ತಾ ಇರ್ತಾನೆ. ನೋಡಿಯಪ್ಪ ನಿಮ್ಮ ಕೈಲಾದರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬೇರೆ ಕೈಲಿ ಮಾಡಿಸ್ತೀನಿ, ಈ ಕೆಲಸವಂತೂ ನಾನು ಮಾಡಿಸ್ತೀನಿ ಅಂತ ಆಟ ಮಾಡಿ ಫೋನ್ ಕಟ್ ಮಾಡ್ತಾಳೆ. ಹಾಗೆ ಇನ್ನೊಂದು ಕಡೆ ಮುರಳಿ ತುಂಬ ಬೇಜಾರು ಮಾಡಿಕೊಂಡು ವೈದೇಹಿ ಮನೆಗೆ ಬರ್ತಾ ಇದ್ರೆ, ಅವಳಂತೂ ಸಿಕ್ಕಾಪಟ್ಟೆ ಹಬ್ಬದೂಟ ಮಾಡಿ ಅವಳಿಗೆ ಬಡಿಸ್ತಾ ಇರ್ತಾಳೆ. ಸಾಕು, ಒಂದ್ರ ಮೇಲೆ ಒಂದು ಸ್ವೀಟ್ನ ಇಷ್ಟೊಂದು ಥರ ಕೊಡ್ತಾ ಇದ್ದಿಲ್ಲ ವೈದೇಹಿ ಅಂತ ಅಂದಾಗ, ಸುಮ್ಮನೆ ತಿನ್ನಿ ಅಂತ ಅಂದಾಗ, ಶುಗರ್ ಬರುತ್ತೆ ಕಣೆ ಅಂತ ಹೇಳ್ತಾ ಇರ್ತಾನೆ. ಬಿಡ್ತು ಅಂದರೆ ಈ ರೀತಿ ಎಲ್ಲ ಮಾತಾಡಬೇಡಿ, ನಿಮಗೋಸ್ಕರ ಪ್ರೀತಿಯಿಂದ ಮಾಡಿದ್ದೀನಿ ಅಂತ ಬಡಿಸ್ತಿರ್ಬೇಕಾದ್ರೆ, ಆ ಮನೇಲಿ ನೂರಾರು ಟೆನ್ಷನ್ ಇದ್ದಾವೆ, ಅದಕ್ಕೆ ಟೆನ್ಷನ್ ತಡ್ಕೊಳಕ್ಕಾಗಿದ್ರೆ ಈ ಮನೆಗೆ ಬಂದರೆ ಇಷ್ಟೊಂದು ಥರ ಸ್ವೀಟ್ ಮೇಲೆ ಸ್ವೀಟ್ ಹಾಕಿ ಬಡಿಸ್ತಿದ್ಯಾ ಅಂತ ಅಂದಾಗ, ಆ ಮನೆ ಟೆನ್ಷನ್ನ ನೀವು ಅಲ್ಲೇ ಬಿಡಬೇಕು, ಇಲ್ಲಿವರೆಗೂ ತರೋಗಿಲ್ಲ ಅಂತಂದರೆ ಇದು ವೈದೇಹಿ ಮನೆ, ಇಲ್ಲಿ ಏನಾದರೂ ನಿಮಗೆ ಪ್ರೀತಿ ಸಂಸ್ಕಾರ ಮಾತ್ರ ಸಿಗುತ್ತೆ ಅಂತ ಅಂದಾಗ, ಇದೇನಿದು ಅಗತ್ಯಕ್ಕಿಂತ ಹೆಚ್ಚಾಗಿ ಸೇವೆ ಮಾಡ್ತಿದ್ದಾಳಲ್ಲ, ಏನಾದರೂ ಸ್ಕೆಚ್ ಮಾಡ್ಕೊಂಡಿದ್ದಾಳ ಅಂತ ಮನಸ್ಸಲ್ಲಿ ಮುರಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನರೇ ಯೋಚನೆ ಮಾಡ್ತಿದ್ದೀರಾ, ಊಟ ಮಾಡಿ ಅಂತ ಅಂದಾಗ, ಬಾ ಇಬ್ಬರು ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದಾಗ, ಇಲ್ಲ ರೀ, ಫಸ್ಟ್ ಯಾವತ್ತಿದ್ರು ಗಂಡ ಊಟ ಮಾಡಬೇಕು, ನೀವು ಊಟ ಮಾಡಿ, ನೀವು ಬಿಟ್ಟಿದ್ದ ಎಲೆಯಲ್ಲಿ ನಾನು ಊಟ ಮಾಡ್ತೀನಿ, ಅದೇ ಸತಿಪತಿ ಧರ್ಮ ಅಂತ ಅಂದಾಗ ಅವನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ತುಂಬ ಆಶ್ಚರ್ಯದಿಂದ, ವೈದೇಹಿ ನಿನಗೇನಾದರೂ ಚಿನ್ನ ಬೇಕಿತ್ತೇನೆ ಅಂತ ಅಂದಾಗ, ಚಿನ್ನದಂಥ ಗಂಡ ಇರಬೇಕಾದ್ರೆ ನನಗೆ ಯಾಕ್ರಿ ಚಿನ್ನ ಬೇಕು ಅಂತ ಅಂದಾಗ, ಹೌದು ಅಲ್ಲ, ಅಷ್ಟು ಬೇಗ ಬನ್ನಿ ಅಂತ ಫೋನ್ ಮಾಡ್ದಲ್ಲ, ಅದಕ್ಕೆ ಟೆನ್ಷನ್ ಆಯ್ತು ಕಣೆ ಅಂತ ಅಂದಾಗ, ಏನಿಲ್ಲ ರೀ, ನಾನೊಬ್ಬಳೇ ಕೂತು ಬೋರ್ ಆಯಿತು, ಅದಕ್ಕೆ ನಾನೊಬ್ಬಳೇ ಇದ್ರೆ ಏನು ಚಂದ ಅಂತ ನಿಮ್ಮನ್ನು ಕರ್ಸ್ಕೊಂಡೆ ಅಂತ ಅಂದಾಗ, ಅವು ಹೌದಾ ಅಂತ ಖುಷಿಯಿಂದ ಊಟ ಮಾಡ್ತಾ ಇರ್ತೀನಿ. ನಿಮ್ಮ ಹತ್ರ ಏನೋ ಒಂದು ಕೇಳಬೇಕು ಅಂತ ಅಂದಾಗ, ಅದೇನು ಕೇಳು ವೈದೇಹಿ ಅಂತ ಅನ್ಬೇಕಾದ್ರೆ, ನಮ್ಮ ಮಗಳು ಕಾಲ್ ಮಾಡಿದ್ಲು ಕಣ್ರಿ, ಅವಳು ಬೆಳೆದು ದೊಡ್ಡೋಳಾಗ್ತಿದ್ದಾಳೆ, ಮದುವೆ ಮಾಡಬೇಕು ಅಂತ ಅಂದಾಗ, ಅಷ್ಟೇ ತಾನೇ ಒಂದು ಗಂಡು ಹುಡುಕ್ತೀನಿ, ನಿನ್ನ ಮುಂದೆ ನಿಂತು ಮದುವೆ ಮಾಡು ಅಂತ ಅಂದಾಗ, ಏನ್ರಿ ಈಗ ಅಂತೀರಾ, ಯಾರ ಕಣ್ಣಿಗೂ ಬೀಳಬಾರ್ದು ಅಂತ ಅವಳನ್ನ ದೂರ ಬೆಳೆಸಿದ್ವಿ, ಆದರೆ ಇದು ನಮ್ಮ ಜವಾಬ್ದಾರಿ, ನಾವಿಬ್ಬರು ನಿಂತು ಮದುವೆ ಮಾಡಬೇಕಲ್ವಾ, ಮದುವೆ ಅಂತ ಅಂದಮೇಲೆ ನೂರಾರು ಜನ ಬರ್ತಾರೆ, ಅವರೆಲ್ಲ ಬಂದರು, ನಿಮ್ಮ ಅಪ್ಪ ಯಾರು, ಹಾಗೆ ನಿಮ್ಮ ಗಂಡ ಯಾರು ಅಂತ ಕೇಳಿದ್ರೆ ನಾನು ಏನು ಮಾಡಲಿ ಅಂತ ವೈದೇಹಿ ಕೇಳ್ತಾ ಇದ್ರೆ, ಇವನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವೇ ಫಸ್ಟ್ ಮದುವೆ ಆಗೋಣ ಅಂತ ಅಂದಾಗ ಅವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಜೊತೆಗೆ ನಿಮಗೋಸ್ಕರ ಪಾಯಸ ಮಾಡಿದೆ ತಗೋಬರ್ತೀನಿ ಅಂತ ಒಳಗಡೆ ಹೋಗ್ತಿರ್ಬೇಕಾದ್ರೆ, ಅಯ್ಯೋ ದೇವ್ರೆ, ಇದಕ್ಕೆ ನಾವು ಪ್ಲಾನ್ ಮಾಡಿದ್ದು, ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗಬೇಕು, ಇಲ್ಲ ಅಂತಂದರೆ ಸುಮ್ಮನೆ ಬಿಡಲ್ಲ ಅಂತ ಅಂದ್ಬಿಟ್ಟು ವೈದೇಹಿ ಬರೋದನ್ನು ನೋಡಿ ಯಾರೋ ಜೊತೆ ಮಾತಾಡ್ತಾ, ಬಂದೆ ಕಂಪನಿಲಿ ಪ್ರಾಬ್ಲಮ್ ಆಗಿದೆಯಾ, ಈಗಲೇ ಓಡಿ ಬರ್ತೀನಿ ಅಂತ ಮುರಳಿ ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ, ಏನಾಯ್ತು ರೀ, ಪ್ಲೀಸ್ ಊಟ ಮಾಡಿ ಅಂತ ಕೇಳ್ತಾ ಇರ್ತಾಳೆ. ಏನೋ ಕಂಪನಿಲಿ ಪ್ರಾಬ್ಲಮ್ ಆಗಿದೆ ಅಂತ ಫ್ಯಾಕ್ಟ್ರಿಲಿ, ನಾನು ಹೋಗಲೇಬೇಕು ಅಂತ ಹೋಗ್ತಿರ್ಬೇಕಾದ್ರೆ, ಪಾಪರಿ ಊಟ ಮಾಡ್ದಲ್ಲೇ ಹೋಗ್ತೀರಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಮನೇಲಿ ಬೆಳಕಾದಾಗ ಸುಮಿತ್ರಾ ದೇವ್ರ ಮನೆಗೆ ಬಂದು ದೇವರಿಗೆ ಅಲಂಕಾರ ಮಾಡ್ತಿರ್ಬೇಕಾದ್ರೆ, ಸಿದ್ದು ಶಾರದಾ ಕಣ್ಣೀರು ಹಾಕಿದ್ದನ್ನು ನೆನ್ಪು ಮಾಡ್ಕೋತಾ ಇರ್ತಾಳೆ. ಯಾರ ಅಪ್ಪನೇ ಕೇಳಿ ನನ್ನ ಪರ್ಮಿಷನ್ ಇಲ್ಲದೇ ನಮ್ಮ ಫುಡ್ ಊಟಕ್ಕೆ ಸುಟ್ಟಾಕ್ತೆ ಅಂತ ಕಣ್ಣೀರು ಹಾಕ್ಕೊಂಡು ಜ್ಯೋತಿಕನ ಹತ್ರ ಸಿದ್ದು ಶಾರದಾ ಹೇಳಿದ್ದು, ಹಾಗೆ ನಮ್ಮ ಮಗಳು ಈ ರೀತಿ ಬುದ್ಧಿ ಕಲ್ತಿದ್ರಲ್ಲ ಅಂತ ದಶರಥ ಹೇಳಿದ್ದು ಎಲ್ಲ ಮಾತನ್ನು ನೆನ್ಪು ಮಾಡ್ಕೊಂಡು ದೇವ್ರ ಹತ್ರ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ದೇವರೇ, ನಮ್ಮ ಜ್ಯೋತಿಕಾ ಮೊದಲು ಈ ರೀತಿ ಇರಲಿಲ್ಲ, ಆದರೆ ಈ ನಡುವೆ ತುಂಬ ಕೆಟ್ಟ ಬುದ್ಧಿನ ಕಲ್ತಿದ್ದಾಳೆ, ಅವಳ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ, ಅವಳ ಭವಿಷ್ಯ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ ಅಂತ ಅಂದ್ಬಿಟ್ಟು ದೀಪನ ಕಚ್ಚಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾಳೆ. ಮತ್ತೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ, ನನ್ನ ಮಗಳು ಜ್ಯೋತಿಕನಿಗೆ ಸುಖ, ಶಾಂತಿ, ನೆಮ್ಮದಿ, ಒಳ್ಳೆ ಜೀವನ ಎಲ್ಲ ಸಿಗಲಿ ಭಗವಂತ ಅಂತ ಭಕ್ತಿಯಿಂದ ಬೇಡ್ತಾ ಇದ್ರೆ, ಕಚ್ಚರ ದೀಪಗಳೆಲ್ಲ ಆರೋದಾಗ ಅವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಹಾಗೆ ಕಣ್ಣೀರು ಹಾಕೊಂಡು, ಅಯ್ಯೋ ದೇವ್ರೆ,
ದೇವ್ರೆ ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ರೆ ಈ ರೀತಿ ದೀಪ ಆರೋಯ್ತಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರ ಏನಾಯಿತು ಅಂತ ದಶರಥ ಓಡೋಡಿ ಬರ್ತಾನೆ. ನನ್ನ ಮಗಳಿಗೆ ಒಳ್ಳೇದು ಮಾಡು ಭಗವಂತ ಅಂತ ಕೇಳ್ಕೊಂಡು ದೀಪ ಹಚ್ಚಿದ್ರೆ ದೀಪ ಎಲ್ಲ ಆರೋಯ್ತು ರೀ, ಇದು ಖಂಡಿತ ಅಪಶಕುನ, ಏನು ದೊಡ್ಡದಾಗಿ ನಮ್ಮ ಮಗಳಿಗೆ ಆಗುತ್ತೆ ರೀ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಈಗ ನೋಡು ಸುಮಿತ್ರ, ನೀನು ಸಮಾಧಾನ ಮಾಡ್ಕೋ, ಗಾಳಿಗೆಲ್ಲೋ ದೀಪ ಆರೋಗ್ಬಿಟ್ಟಿದೆ, ಸುಮ್ಮನೆ ದೇವರು ಯಾರಿಗೂ ಕಷ್ಟ ಕಡಲ್ಲ ಕೊನೆ, ಅದು ಕೊಟ್ಟಿದ್ರು ನಾವು ಮಾಡಿರೋ ಕರ್ಮಕ್ಕೆ ನಾವು ಅನುಭವಿಸ್ಬೇಕಾಗುತ್ತೆ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಏನ್ರಿ ಹೇಳ್ತಾ ಇದ್ದೀರಾ ಅಂತ ಅಂದಾಗ ಏನಿಲ್ಲ, ಬಿಸಿ ಬಿಸಿ ಒಂದು ಲೋಟ ಕಾಫಿ ತಗೋಬೇಕು ಅಂತ ಹೇಳಿ ದಶರಥ ಹೋಗ್ತಾ ಇದ್ರೆ ದೇವ್ರ ಹತ್ರ ನಿಂತ್ಕೊಂಡು ಮತ್ತೆ ಕಣ್ಣೀರು ಹಾಕೊಂಡು ಬೇಡ್ಕೊತಾ ಇರ್ತಾಳೆ. ಏನೋ ಕೇಡ್ಗೆಲ್ಲ ಬಂದಿದೆ ನನ್ನ ಮಗಳಿಗೆ ಅಂತ ತುಂಬ ಚೆನ್ನಾಗಿ ಗೊತ್ತು, ಆದರೆ ಏನೂ ಕೆಟ್ಟದನ್ನ ಮಾಡಬೇಡ ಭಗವಂತ ಅಂತ ಕಣ್ಣೀರು ಹಾಕೊಂಡು ದೇವ್ರ ಹತ್ರ ಬೇಡ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಸಿದ್ದು ಮತ್ತು ಶಾರದಾ ಹೋಟೆಲಲ್ಲಿ ಎಲ್ಲರಿಗೂ ತಿಂಡಿ ಕೊಡ್ತಿರ್ಬೇಕಾದ್ರೆ ಸಿದ್ದು ಎಲ್ಲರಿಗೂ ತಿಂಡಿ ಜೊತೆಗೆ ನೀರೆಲ್ಲ ಕೊಡ್ತಿರ್ಬೇಕಾದ್ರೆ ಶಾರದನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಇವ್ರು ಇಷ್ಟೊಂದು ಥರ ಓದ್ಕೊಂಡಿದ್ದಾರೆ, ಇವ್ರು ಓದಿದ್ದಕ್ಕೆ ಎಲ್ಲಾದರೂ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ದೇವರೇ, ನಾನಂತೂ ಓದ್ಕೊಂಡಿಲ್ಲ, ಇಂಥ ಕೆಲಸ ಮಾಡಿದರೂ ನಡೆಯುತ್ತೆ, ಆದರೆ ಇವರು ನನಗೋಸ್ಕರ ಇಂಥ ಕೆಲಸ ಮಾಡ್ತಿದ್ದಾರಲ್ಲ ಅಂತ ತುಂಬ ಬೇಜಾರಿಂದ ಯೋಚನೆ ಮಾಡ್ತಿರ್ಬೇಕಾದ್ರೆ ತುಂಬ ಪ್ರೀತಿಯಿಂದ ಸಿದ್ದು ಎಲ್ಲರಿಗೂ ತಿಂಡಿ ಬಡಿಸ್ತಾ ಇರ್ತಾನೆ. ಹಾಗೆ ಒಬ್ಬ ಕಸ್ಟಮರ್ ಕೇಳ್ತಾ ಇರ್ತಾರೆ, ಸ್ವಲ್ಪ ಚಟ್ನಿ ಹಾಕ್ತೀರಾ ಅಂತ ಅಂದಾಗ ಚಟ್ನಿ ಇಲ್ಲ ಸರ್, ಸಾಂಬಾರು ಇದೆ ಹಾಕ್ತೀನಿ ಅಂತ ಅಂದಾಗ ಅದನ್ನೇ ಹಾಕಿ ಸರ್ ಅಂತ ಅಂದಾಗ ಸಿದ್ದು ತುಂಬ ಖುಷಿಯಿಂದ ಸಾಂಬಾರು ಹಾಕಕ್ಕೆ ಹೋಗಿ ಮಿಸ್ ಆಗಿ ಅವ್ನ ಬಟ್ಟೆ ಮೇಲೆ ಚೆಲ್ಲಿದ ತಕ್ಷಣ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಆ ಕಸ್ಟಮರ್ ತುಂಬ ಕೋಪದಿಂದ ಗುರಾಯಿಸಿರ್ಬೇಕಾದ್ರೆ ದಯವಿಟ್ಟು ಕ್ಷಮಿಸಿ ಸರ್, ಬೇಕಂತ ಮಾಡಿಲ್ಲ ಅಂತ ಸಿದ್ದು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಸಹ ವಯ್ಯ ಕೋಪ ಮಾಡ್ಕೊಬಿಟ್ಟು ಬೈತಾ ಇರ್ತಾರೆ. ಬಡ್ಸಕ್ಕೆ ಬರಲ್ಲ ಅಂತಂದಮೇಲೆ ಯಾಕ್ರಿ ಹೋಟೆಲ್ ಮಾಡ್ತೀರಾ, ನಿಮಗೆ ಮಾನ ಮರ್ಯಾದೆ ಇಲ್ವಾ, ಏನೋ ಹೋಟೆಲ್ ಚಿಕ್ಕದಾದರೂ ರುಚಿ ಚೆನ್ನಾಗಿದೆ ಅಂತ ಎಲ್ಲ ಜನ ಬರ್ತಾರೆ, ಆದರೆ ಕಸ್ಟಮರ್ ಜೊತೆ ಈ ರೀತಿ ಬಿಹೇವ್ ಮಾಡ್ತೀರಾ ಅಂತ ಸಿಕ್ಕಾಬಟ್ಟೆ ಬೈತಿರ್ಬೇಕಾದ್ರೆ ಶಾರದನಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿರುತ್ತೆ. ಹಾಗೆ ಒಟ್ಟಾದ ಜನಗಳೆಲ್ಲರೂ ಸಹ ತುಂಬ ಬೇಜಾರಿಂದ ಸಿದ್ದು ಶಾರದಾ ಮುಖನ ನೋಡ್ತಾ ಇದ್ರೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಸರ್ ದಯವಿಟ್ಟು ಕ್ಷಮಿಸಿ ಸರ್, ಬೇಕಂತ ಮಾಡಿಲ್ಲ, ದಯವಿಟ್ಟು ಹಸ್ಕೊಂಡು ಹೋಗಬೇಡಿ, ಊಟ ಮಾಡಿ ಅಂತ ಅಂದಾಗ ಇನ್ನೆಲ್ಲಿಂದ ಊಟ ತಿಂಡಿ ಮಾಡೋದು, ಫಂಕ್ಷನ್ಗೆ ಹೋಗ್ಬೇಕಂತ ರೆಡಿಯಾಗಿ ಬಂದರೆ ಈ ರೀತಿ ಮರ್ಯಾದಿನ ಕೊಟ್ಟಲ್ಲ ಅಂತ ಬೈಕೊಂಡು ಹೋಗ್ತಾ ಇದ್ರೆ ಸಿದ್ದು ಶಾರದಾ ಯೋಚನೆ ಮಾಡಿ ನಿಂತ್ಕೋತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.